ಮಲ್ಪೆ ಮೀನುಗಾರಿಕಾ ವೃತ್ತಿ ಈ ಋತುವಿನಲ್ಲಿ ನಾಳೆ 1 ತಾರೀಕಿಗೆ ಪ್ರಾರಂಭವಾಗಲಿದೆ. ಅದಕ್ಕಿಂತ ಮುಂಚೆ ಇಲ್ಲಿ ಶೇಖರವಾಗಿರುವಂತಹ ಈ ಕಸಗಳನ್ನು ತೆಗೆಯುವಂಥ ಒಂದು ಪ್ರಯತ್ನವನ್ನು ಮಲ್ಪೆ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಮತ್ತು ಯಶಸ್ವಿ ಫಿಶ್ ಮಿಲ್ ಮತ್ತು ಮೀನುಗಾರಿಕಾ ಇಲಾಖೆ ಜಂಟಿಯಾಗಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ಕಸಗಳು ನೆರೆಯಿಂದ ಬಂದಂತಹ ನದಿಯಲ್ಲಿ ಬಂದಂತಹ ಕಸಗಳನ್ನು ಇವತ್ತು ಸ್ವಚ್ಛಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದನ್ನು ಪ್ರತಿ ತಿಂಗಳಿಗೊಮ್ಮೆ ನಾವು ಮಾಡಬೇಕಂತೇಳಿ ನಮ್ಮ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರ ಒಂದು ಸೂಚನೆ ಮೇರೆಗೆ ಎಲ್ಲರೂ ನಾವು ಒಪ್ಪಿಕೊಂಡಿದ್ದೇವೆ. ಅದರಿಂದಾಗಿ ಯಶಸ್ವಿ ಫಿಶ್ ಮಿಲ್ನವರು ಕೂಡ ಬಹಳ ಉತ್ಸಾಹದಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಒಂದು 50-60 ಸಂಖ್ಯೆಯಲ್ಲಿ ಇವತ್ತು ಅವರ ಕೆಲಸಗಾರರನ್ನು ಈ ಶುಚಿತ್ವಕ್ಕೋಸ್ಕರ ಕಳಿಸಿದ್ದಾರೆ. ಹಾಗೆ ಮೀನುಗಾರಿಕಾ ಇಲಾಖೆಯು ಕೂಡ ಬಹಳ ಉತ್ಸಾಹದಿಂದ ನಮ್ಮ ಅಧ್ಯಕ್ಷರ ಹತ್ರ ಮಾತಾಡಿ ನಾವು ಕೂಡ ನಿಮ್ಮೊಂದಿಗೆ ಸೇರಿಕೊಂಡು ಈ ಒಂದು ಶುಚಿತ್ವದ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ ಅಂತೇಳಿ ಹೇಳಿದ್ದಾರೆ. ಅದರಿಂದಾಗಿ ಈಗಾಗಲೇ ನಮ್ಮ ಶುಚಿತ್ವ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಪೂರ್ತಿ ಮಲ್ಪೆಯ ಬಂದರ್ನ ಶುಚಿತ್ವವನ್ನು ಮಾಡಬೇಕೆನ್ನುವ ದೃಷ್ಟಿಕೋನ ನಮ್ಮದು. ಎಲ್ಲೆಡೆ ಬೊಕ್ಕ ಮೀನುಗಾರಿಕಾ ಋತು ಪ್ರಾರಂಭ ಆಪುಂಡು. ಮೀನುಗಾರರಿಗೆ ಸಮಸ್ಯೆ ಬಂಡ ಭಾರಿ ಮಲ್ಲ ಈ ಕಜಾವದ ಒಟ್ಟುಡು ರೋಪು ಬಲೆ ಮಾತ ಉಂಡು. ಒಂದು ಹೆಚ್ಚಿನ ಈ ಬೋಟ್ದಾಗಲಿಗೆ ಸಮಸ್ಯೆ ಕೊರ್ಪುಂಡು. ದೇ ಬಂಡ ಈ ಬಲೆ ಇಜಂಡ ಈ ರೋಪು ಫ್ಯಾನ್ ಒಂದಕ್ಕೆ ತಿಕ್ಕುಪುರು ಬಂಡ ಭಾರಿ ಒಂಜಿ ಸಮಸ್ಯೆ ಆಪುಂಡು. ಬಂಡಾಗಲೇ ಪಡ್ಡೆ ಪೋವಂದಿನ ಆ ಒಂದಿನ ಸಮಸ್ಯೆ ಆಪುಂಡು. ಐಕಾದದು ಯಶಸ್ವಿ ಕಂಪನಿದಾಗಲಿ ಮೀನುಗಾರಿಕೆ ಇಲಾಖೆದಾಗಲಿ ಎಂಕಲ್ಲ 2 ಸೊಸೈಟಿದಾಗಲಿ ಒಂದಕ್ಕೆ ಮುತುವರ್ಜಿ ವಹಿಸೊಂದು ದುಂಬು ಬರ್ತದೆ. ಇತ್ತಿನ ಈ ಕಜಾವನು ಮಾತ್ರ ಒಂದು ಕ್ಲೀನ್ ಮಲ್ತದೆ ಮೀನುಗಾರರಿಗೆ ರೀತಿ ಸಹಕಾರ ಮಲ್ಪರೆ ಅಪ್ಪನ ಅಂಚಿನ ಸಹಕಾರ ಮಲ್ಪಡೋ ಅನ್ನೋ ಉದ್ದೇಶಡು ಎಂಕಲ್ ಬೈದ ಅಂಚನೆ ಇತ್ತ ಎಂಕಲ್ನ ಹಿರಿಯರು ಬಂದಕ್ಕನೆ ತಿಂಗೊಳಗೊರ ಅಂಡ ಒಂದೇನು ಸ್ವಚ್ಛ ಮಲ್ಪನ ಅಂಚಿನ ಒಂಜಿ ಎಂಕಲಿಗೆ ಅನುಭವ ಬಕ ಸತೀಶ್ ಯಾನ್ಲ ಒಂಜಿ ಯೋಗದ ಸಂಸ್ಥೆ ಉಡುಪನಾಗಲಿ ಎಂಕಲ್ನ ಮುಖ್ಯ ಉದ್ದೇಶ ಸ್ವಚ್ಛತೆ ಬಕ ಗ್ರೀನ್ ಇಂಡಿಯಾ ರಡ್ಡು ಮಲ್ಪನ ಅಂಚಿನ ಕೆಲಸಡು ಎಂಕಲು ಅನುಭವ ಪಡೆಯದ ಅಂಚಾದ ಇನ್ನಿತ ಈ ಒಂಜಿ ಸ್ವಚ್ಛತಾ ಕಾರ್ಯಕ್ರಮ ಯಶಸ್ವಿ ಆವಡು ಪ್ರತಿ ತಿಂಗಳೆಲ್ಲ ಮಲ್ತದು ಇಂಚನೆ ಈ ಬಂದರ ಸ್ವಚ್ಛತೆ ದೀಪಿನ ಅಂಚಿನ ಒಂಜಿ ಸೌಭಾಗ್ಯ ಎಂಕಲ್ ಸಿಕ್ಕಡು ಬಣ್ಣದ ಎಂಕಲ್ ಆಶಿಸುವ ಬಾಲಕೃಷ್ಣ ಮೆಂಡನ್ ಮಲ್ಪೆ. ಇವತ್ತು ಯಶಸ್ವಿ ಫಿಶ್ ಮಿಲ್ ಮತ್ತು 2 ಸೊಸೈಟಿ ಇವರ ಜಂಟಿ ಸಹಯೋಗದಲ್ಲಿ
ಫಿಶರೀಸ್ ಇಲಾಖೆಯನ್ನು ಸೇರಿಸ್ಕೊಂಡು ಇವತ್ತೊಂದು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸಿ ಮತ್ತು ಸ್ವಚ್ಛತೆಯನ್ನು ಪ್ರಾಯೋಗಿಕವಾಗಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಇಲಾಖೆಯಿಂದಲೇ ನಡೀಬೇಕಾದದ್ದು. ಆದರೆ ಒಂದು ಸಂಸ್ಥೆಗಳನ್ನು ಸೇರಿಸಿಕೊಂಡು ಮಾದರಿಯಾಗಿ ಫಿಶರೀಸ್ ಇಲಾಖೆ ಮಾಡ್ತಾ ಇದೆ. ಇದು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಘ ಸಂಸ್ಥೆಗಳು ಈ ಥರದ ಸ್ವಚ್ಛತೆಯನ್ನು ಮಾಡಬೇಕಾಗಿ ನಾನು ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ದಿವಾಕರ್ ಕಾರ್ವಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ಮೀನುಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಮಲ್ಪೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಕಳೆದ 2 ವರ್ಷಗಳಿಂದ ಯಶಸ್ವಿ ಫಿಶ್ ಮಿಲ್ ಹಾಗೂ ನಮ್ಮ ಯಾರ್ಡ್ ಸೊಸೈಟಿ ಹಾಗೂ ಶ್ರೀರಾಮ್ ಫಿಶರೀಸ್ ಮತ್ತು ಮಲ್ಪೆ ಮೀನುಗಾರರ ಸಂಘ ಏನಿದೆ ಅವರೆಲ್ಲ ಹಾಗೂ ಮೀನುಗಾರಿಕೆ ಇಲಾಖೆಯ ಸಹಯೋಗದಲ್ಲಿ 2 ವರ್ಷಗಳಿಂದ ಈ ನದಿಗೆ ಬರುವಂಥ ತ್ಯಾಜ್ಯವನ್ನು, ಬಾಟಲ್ ಇರ್ಬೋದು, ಬೇರೆ ಬೇರೆ ತ್ಯಾಜ್ಯಗಳನ್ನು ಕ್ಲೀನ್ ಮಾಡುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಇದೊಂದು ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮ. ಇದು ಸಂಘ ಸಂಸ್ಥೆಗಳಲ್ಲ, ಪ್ರತಿಯೊಬ್ಬ ಬೋಟ್ನವರು ಕೂಡ ಇದನ್ನು ಮನಗಂಡು ಎಲ್ಲೆಲ್ಲಿ ತ್ಯಾಜ್ಯ ಬರ್ತದೆ, ನೀರಿನಲ್ಲಿ ಬರ್ತದೆ ಅದನ್ನೆಲ್ಲ ಎಕ್ಕಿ ತರುವಂಥ ಕೆಲಸವನ್ನು ಮಾಡಿದರೆ ನಿಜವಾಗ್ಲೂ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡಬಹುದು ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಾನು ಹೇಳೋದಿಷ್ಟೇ, ಯಾಕಂತ ಹೇಳಿದರೆ ಸಮುದ್ರದಲ್ಲಿ ಇದು ತ್ಯಾಜ್ಯ ಹೋದಷ್ಟು ನಮ್ಮ ಎಲ್ಲ ಮೀನಿನ ಸಂತತಿಗೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಹಕರಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಸ್ವಚ್ಛತೆ ಬತ್ತಿ ನೀರಿನ ಒಂದೇ ದಾವ ಊರಬಹುದು ಈ ಕಜವು పొడి ಕಜವು ಗೆತ್ತೆ ಕ್ಲೀನ್ ಆಯಿತು ಎಂಜಿಲ ಬರ್ರಿ ಅವತ್ತು ಏತು ಬರ್ಕೊಂಡೆ ನಾನು ಸವಿತಾ ಕಾದ್ರಿ ಅಂತ, ಮೀನುಗಾರಿಕೆ ಇಲಾಖೆಯಲ್ಲಿ ಮೀನುಗಾರಿಕೆ ಉಪನಿರ್ದೇಶಕರು, ಮಲ್ಪೆ ಮೀನುಗಾರಿಕೆ ಬಂದರು ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ನಾವು ಕಳೆದ 2 ವರ್ಷದ ಹಿಂದೆನೂ ಇದೇ ಥರ ಒಂದು ಪ್ರಾಜೆಕ್ಟನ್ನು ನಾವು ಮಾಡಿದ್ವಿ. ಅವಾಗಲೂ ಸಹ ನಾವು ವೇಸ್ಟನ್ನು ಡಿಸ್ಪೋಸ್ ಮಾಡಿದ್ದು, ಏನೆಲ್ಲ ರಿವರ್ಗೆ ಬಂದಿತ್ತು ಅದನ್ನೆಲ್ಲ ನಾವು ಲಿಫ್ಟ್ ಮಾಡಿಬಿಟ್ಟು ಮುನ್ಸಿಪಾಲ್ಟಿಗೆಲ್ಲ ಕೊಟ್ಟಿದ್ವಿ. ಅದೇ ಥರನೇ ಈ ವರ್ಷವೂ ಸಹ ಸೇಮ್ ಸಂಘ ಸಂಸ್ಥೆಗಳವರು, ಯಾರ್ಡ್ ಸೊಸೈಟಿ ಅವರು ಮತ್ತು ಯಶಸ್ವಿನಿ ಫಿಶ್ ಮಿಲ್ ಅವರು ಸಹ ಸೇರಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಸೊ ಇದರಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಾವು ಜನಗಳಲ್ಲಿ. ಏಕೆಂದರೆ ನಾವು ಪ್ರತಿದಿನವೂ ಬೋಟಲ್ಲಿ ಹೋಗುವಂಥ ಭಾಳಷ್ಟು ಮೀನುಗಾರರು ಅವರಿಗೆ ಬೇಕಾದಂಥ ನೀರು, ಫುಡ್ ಏನು ತೊಗೊಂಡು ಹೋಗ್ತಾರೆ, ಅಥವಾ ಈ ಗೋಸ್ಟ್ ಫಿಶಿಂಗ್ ನೆಟ್ ಅನ್ನೋ ಥರ ನಮ್ಮ ಬಲೆಗಳು ತುಂಡಾದರೆ ಅಲ್ಲೇ ಬಿಸಾಡಿ ಬರೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ಈಗ ಸೀಸನ್ ನಮಗೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅವೇರ್ನೆಸ್ಗೋಸ್ಕರ ನಾವು ಇವತ್ತು ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಅವರಿಗೆಲ್ಲ ನಾವು ಪ್ಲಾಸ್ಟಿಕ್ ಡಿಸ್ಪೋಸ್ ಹೇಗೆ ಮಾಡಬೇಕು ಅನ್ನೋದನ್ನು ಸಹ ನಾವು ಅವೇರ್ನೆಸ್ ಕೊಡೋ ಪ್ಲ್ಯಾನಲ್ಲಿ ಇದ್ದೇವೆ. ನನ್ನ ಹೆಸರು ರವಿರಾಜ್ ಸುವರ್ಣ ಅಂತ, ಡೀಪ್ ಸಿ ಟ್ರಾಲ್ ಬೋಟ್ ತಾಂಡೇಳ ಸಂಘದ ಅಧ್ಯಕ್ಷ ಆಗಿದೆ. ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಈಗ ಮೀನುಗಾರಿಕೆ ಸ್ಟಾರ್ಟ್ ಆಗುವ ಹಂತದಲ್ಲಿದೆ. ಮೀನುಗಾರಿಕೆ ಸ್ಟಾರ್ಟ್ ಆಗುವ ಹಂತದಲ್ಲಿ ಇಲ್ಲಿ ಸಮುದ್ರಕ್ಕೆ ಇಲ್ಲಿ ಬಂದ ಎಲ್ಲ ದೂರದಿಂದ ಬಂದ ಪ್ಲಾಸ್ಟಿಕ್, ಬಲೆ, ರೋಪ್ ಎಲ್ಲ ಇಲ್ಲಿ ಸ್ಟಾಕ್ ಆಗ್ತದೆ. ಇದನ್ನು ಯಶಸ್ವಿ ಫಿಶ್ ಮಿಲ್ ಮತ್ತು ಯಾರ್ಡ್ ಸೊಸೈಟಿ, ಮೀನುಗಾರ ಇಲಾಖೆ, ಆಕಾಶ್ ಐಸ್ಪ್ಲಾನ್ ಅವರು ಸೇರಿ ಒಳ್ಳೆಯ ಒಂದು ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಈ ಪ್ಲಾಸ್ಟಿಕ್ ಸಮುದ್ರಕ್ಕೆ ಹೋದರೆ ಅಲ್ಲಿ ಮೀನಿಂದ ನಾವು ತಿಂದು ಅದರಲ್ಲಿ ಕ್ಯಾನ್ಸರ್ ಎಲ್ಲ ಉತ್ಪತ್ತಿ ಆಗುವಂಥದ್ದು ಇದೆ. ನಾವು ಸಮುದ್ರದಲ್ಲಿ ಬಂಡೆಕಲ್ಲು ಅಂತ ಇದೆ, ನಾವು ಅದನ್ನು ಬರಮ್ ಅಂತ ಕರಿತೇವೆ ಮೀನುಗಾರ ಭಾಷೆಯಲ್ಲಿ. ಇದು ಇಲ್ಲಿ ಹೋದಂಥ ಅಷ್ಟು ಪ್ಲಾಸ್ಟಿಕ್ ಅದರೊಳಗೆ ಸ್ಟಾಕ್ ಆಗ್ತದೆ ಆ ಬರಮಲ್ಲಿ. ಅಲ್ಲಿ ನೀರು ಏರುಪೇರಾದ ನಂತರ ಮತ್ತೆ ಮಿತ್ತೋದೆ. ನಮ್ಮ ಯಾವ ಮೀನೆಲ್ಲ ಆ ಬರಮಲ್ಲಿ ಹೋಗಿ ಕೂತ್ಕೊಳ್ತದೆ ಮೊಟ್ಟೆ ಇಡಲಿಕ್ಕೆ, ಅಥವಾ ಅದಕ್ಕೆ ಸೇಫ್ಟಿ ಜಾಗ ಅಂತ, ಅಲ್ಲಿ ಮೀನುಗಾರರು ಬರೋದಿಲ್ಲ, ಅದಕ್ಕೆ ಸೇಫ್ಟಿ ಜಾಗ ಅಂತ ಅಲ್ಲಿ ಕೂತ್ಕೊಳ್ತದೆ. ಆ ಸಂದರ್ಭದಲ್ಲಿ ಈ ಪ್ಲಾಸ್ಟಿಕ್ ಅಲ್ಲಿದೆ, ಈ ಪ್ಲಾಸ್ಟಿಕನ್ನು ತಿಂದು ಆ ಮೀನಿಗೆ ಆರೋಗ್ಯ, ಮತ್ತೆ ಅದನ್ನು ನಾವು ಹೋಗಿರೋದಂತ ನಾವು ತಿನ್ನಬೇಕು, ಅದಕ್ಕೆ ಕ್ಯಾನ್ಸರ್ ಉತ್ಪತ್ತಿ ಆಗ್ತದೆ. ನಾವು ಹೇಳೋದಂದರೆ ಒಂದು ಎಲ್ಲ ಮೀನುಗಾರರಿಗೆ ತಿಳಿಸೋದು, ನಾವು ಸಮುದ್ರಕ್ಕೆ ಇಲ್ಲಿ ಈಗ ಯಾವುದು ಗೂಡಂಗಡಿ ಅಂಗಡಿ ಇದೆ, ಇಲ್ಲಿ ನಗರಸಭೆ ಗಾಡಿ ಬರ್ತದೆ, ಎಲ್ಲ ಪ್ಲಾಸ್ಟಿಕನ್ನು ನಗರಸಭೆಯವರು ಇಳುವರಿ ಮಾಡ್ತಾರೆ. ನಮ್ಮಲ್ಲಿ ಏನಾಗ್ತದೆ ಅಂದರೆ ನಾವು ಅಲ್ಲಿ ಹೋಗುವಾಗ ಸಾಧಾರಣ ಒಂದು 8 ರಿಂದ 10, 20 ಚೀಲ ಪ್ಲಾಸ್ಟಿಕ್ ತಗೊಂಡು ಹೋಗ್ತೇವೆ ಸಮುದ್ರಕ್ಕೆ. ಅದನ್ನು ಏನು ಮಾಡ್ತೇವೆ ಅಂದರೆ ಮತ್ತೆ ಅದನ್ನು ಸಮುದ್ರಕ್ಕೆ ಬಿಸಾಡ್ತೇವೆ. ಮತ್ತೆ ಬಲೆಯಲ್ಲಿ ಬಂದರೂ ಕೂಡ ಮತ್ತೆ ಅದು ಸಮುದ್ರಕ್ಕೆ ಬಿಸಾಡ್ತದೆ. ಅದನ್ನು ಇಲ್ಲಿ ತಗೊಂಡು ಬಂದು ಅದೊಂದು ಇಳುವರಿ ಮಾಡುವಂಥ ಇಲ್ಲಿ ಎಲ್ಲ ವ್ಯವಸ್ಥೆ ಮೀನುಗಾರಿಕೆ ಬಂದರಲ್ಲಿ ಆಗಬೇಕು. ಅದು ಆಗಲಿಲ್ಲ ಆದರೆ ಪಡ್ಡೆಯಲ್ಲಿ ನಮಗೆ
ಮೀನು ಇಡಲಿಕ್ಕೆ ಕಷ್ಟ ಆಗ್ತದೆ, ಪ್ಲಾಸ್ಟಿಕ್ ಇಡಲಿಕ್ಕೆ ಸುಲಭ ಆಗ್ತದೆ ಅಂತ ಸಂದರ್ಭ ಬಂದಿದೆ ಈಗ ಮೀನುಗಾರರಿಗೆ. ಎಲ್ಲ ಪ್ರತಿಯೊಂದು ಕೂಡ ಅಲ್ಲಿ ಒಂದು ಬಲೆ ಕಟ್ಟಾದ್ರೆ ಸಮುದ್ರಕ್ಕೆ ಬಿಸಬೇಕು, ರೋಪ್ ಕಟ್ಟಾದ್ರೆ ಸಮುದ್ರಕ್ಕೆ ಬಿಸಬೇಕು. ಇದಕ್ಕೆಲ್ಲಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಮೀನುಗಾರಿಕೆ ಇಲಾಖೆ ಆಗಲಿ ಮತ್ತೆ ಇನ್ನಿತರ ಯಾವುದೇ ಒಂದು ಸಂಘ ಸಂಸ್ಥೆ ಮುಂದೆ ಬಂದು ನಾವು ತಗೊಂಡೋದ ಪ್ಲಾಸ್ಟಿಕನ್ನು ನಮಗೊಂದು ಎಲ್ಲರಿಗೊಂದು ಡಸ್ಟ್ಬಿನ್ ಕೊಟ್ಟು ಅದಕ್ಕೆ ಲೋಡ್ ಮಾಡಿ ಅದನ್ನು ನಂತರ ಮಲ್ಪೆ ಬಂದರ್ನೊಳಗೆ ಬಂದ ನಂತರ ಅದನ್ನು ಇಳುವರಿ ಮಾಡಲಿಕ್ಕೆ ನಗರಸಭೆ ಆಗಲಿ ಮೀನುಗಾರಿಕೆ ಇಲಾಖೆ ಇನ್ನಿಂತ ಯಾವುದೇ ಸಮಸ್ಯೆ ಆಗಿ ಮುಂದೆ ಬಂದು ಅದಕ್ಕೆ ಸಹಕಾರ ಕೊಡಬೇಕಂತ ಎಲ್ಲ ಮೀನುಗಾರರ ಪರವಾಗಿ ನಾವು ಕೇಳ್ಕೊಳ್ತಿದ್ದೇನೆ. ಕಲ್ಪೇರು ಆಂಡಲ ಮೊಬೈಲ್